ಹಾಯ್ ಗೈಸ್, ಪೋಕಿಮಾನ್ ಎಕ್ಸ್ ವೈನ ಎಪಿಸೋಡ್ 21 ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಇಲ್ಲಿ ನಾವು ನೋಡ್ತೀವಿ ನಮ್ಮ ಆ್ಯಶ್ ಮತ್ತು ಉಳಿದ ಅವನ ಫ್ರೆಂಡ್ಸ್ ಅವರೆಲ್ಲ ಸೇರಿಕೊಂಡು ಒಂದು ಊರಿಗೆ ಬಂದಿರ್ತಾರೆ. ಆ ಊರನ್ನು ನೋಡಿ ಅವರೆಲ್ಲ ಖುಷಿ ಪಡ್ತಾರೆ. ಆ್ಯಕ್ಚುಲಿ ಇವರ ಅಡ್ವೆಂಚರ್ ತುಂಬಾ ಚೆನ್ನಾಗಿರ್ತದೆ, ಓಕೆನಾ. ಸೊ ಆ ಒಂದು ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಒಬ್ಳು ಹುಡುಗಿ ಇರ್ತಾಳೆ. ಆ ಹುಡುಗಿ ಕೂಡ ಬೋನಿ ಹತ್ರ ಹೋಗಿ ನನ್ನ ಅಣ್ಣನನ್ನು ನೋಡ್ಕೋತೀಯಾ ಅಂತ ಕೇಳ್ತಾಳೆ. ಈ ಸೀನ್ ತುಂಬ ಜಾಸ್ತಿ ಫನ್ನಿ ಇತ್ತು. ಆ್ಯಂಡ್ ಬೋನಿಗಂತೂ ನಾಚಿಕೆ ಇರಲಿಲ್ಲ, ಬಟ್ ನಮ್ಮ ಕ್ಲೈಮೇಟಿಗೆ ತುಂಬ ಜಾಸ್ತಿ ನಾಚಿಕೆ ಆಗ್ತಿತ್ತು. ಮುಂದೆ ಏನಾಗುತ್ತೆ ಅಂದರೆ ಇವರು ವಾಟರ್ ಪೋಕಿಮಾನನ್ನು ನೋಡಲಿಕ್ಕೋಸ್ಕರ ಅಲ್ಲಿಗೆ ಹೋಗ್ತಾರೆ, ನೀರು ಬಳಿ. ಆ್ಯಂಡ್ ಒಬ್ಬರು ನೀರಲ್ಲಿ ಇದ್ದ ವಾಟರ್ ಪೋಕಿಮಾನ್ಸ್ಗಳನ್ನೆಲ್ಲ ಹಿಡಿತಾ ಇರ್ತಾರೆ. ಸೊ ತುಂಬಾ ಕ್ಯೂಟ್ ಪೋಕಿಮಾನ್ಗಳಲ್ಲೆಲ್ಲ ಹೊರಗೆ ಬರ್ತಾ ಇರ್ತದೆ. ಸೊ ಇವರು ಹೀಗೇ ಕುತ್ಕೊಂಡು ಮೀನು ಹಿಡ್ದಂಗೆ ಪೋಕಿಮಾನನ್ನು ಹಿಡಿತಾ ಇದ್ದಾರೆ. ಈ ಸೀನ್ ಆ್ಯಕ್ಚುಲಿ ಫನ್ನಿ ಇತ್ತು. ಸೊ ರಿಯಲಲ್ಲಿ ಆ ಥರ ಏನು ಇರೋದಿಲ್ಲ, ಬಟ್ ಈ ಒಂದು ಪೋಕಿಮಾನ್ ಎನಿಮೆಯಲ್ಲಿ ಇವರು ವಾಟರಲ್ಲಿ ಏನು ಪೋಕಿಮಾನ್ ಇದೆ ಅದನ್ನು ತೆಗಿತಾ ಇರೋದು ತುಂಬಾ ಜಾಸ್ತಿ ಫನ್ನಿ ಇತ್ತು. ನಾವು ನೋಡ್ತೀವಿ ಒಂದು ಕೆಂಪು ಕಲರ್ ಇದ್ದು ಮೀನನ್ನು ಹುಡುಕ್ಲಿಕ್ಕೋಸ್ಕರ ಕ್ಲಿಮೆಟ್ ಒಂದು ಗ್ಯಾಜೆಟನ್ನು ಕ್ರಿಯೇಟ್ ಮಾಡ್ತಾನೆ. ಆ ಗ್ಯಾಜೆಟ್ಗೆ ಸಿಕ್ಕಾಕೊಳ್ಳೋದು ಮಾತ್ರ ರಾಕೆಟ್ ಟೀಮ್ ಅವರು. ಸೊ ಅವರು ಒಂದು ಚಿಕ್ಕ ಗ್ಯಾಜೆಟ್ ಮಾಡಿ ಅದರೊಳಗೆ ಹೋಗ್ತಾ ಇರ್ತಾರೆ ನೀರೊಳಗೆ. ಸೊ ಹಾಗಾಗಿ ಇವರು ಏನು ಅನ್ಕೋತಾರೆ, ಆ್ಯಶ್ ಟೀಮ್ ಅವರು ಅಂತ ದೊಡ್ಡ ಮೀನು ಸಿಕ್ತು ಅಂತ ಎಲ್ಲರೂ ತುಂಬ ಖುಷಿ ಪಡ್ತಾರೆ. ಆ್ಯಂಡ್ ತುಂಬಾ ಪ್ರಯತ್ನ ಪಡ್ತಾರೆ ತೆಗಿಲಿಕ್ಕೆ. ಆ್ಯಂಡ್ ಆ ಟೈಮಲ್ಲಿ ನಾವು ನೋಡ್ದೋದು ರಾಕೆಟ್ ಟೀಮ್ ಅಂತ. ಸೊ ರಾಕೆಟ್ ಟೀಮ್ ಜೊತೆ ಫೈಟ್ ಮಾಡ್ತಾರೆ. ಆ್ಯಂಡ್ ಆ್ಯಶ್ ಅವರು ಆಫ್ಕೋರ್ಸ್ ವಿನ್ ಆಗ್ತಾರೆ. ಸೊ ಅವ್ರು ಇನ್ನೊಂದು ಕಡೆ ಹೋಗ್ತಾರೆ. ಒಬ್ಬಳು ಫಸ್ಟ್ ಸ್ಟಾರ್ಟಿಂಗ್ ಒಬ್ಳು ಹುಡುಗಿ ಇರ್ತಾಳೆ ನೋಡಿ, ಅವಳ ಜೊತೆ ಮಾತಾಡ್ತಾರೆ. ಸೊ ಅವಳು ಯಾಕಂದರೆ ಆ್ಯಶ್ನ ಒಂದು ನೆಕ್ಸ್ಟ್ ಬ್ಯಾಟಲ್ ಆಗ್ಲಿಕ್ಕೆ ಇರ್ತದೆ, ಆ ಬ್ಯಾಟಲ್ ಬಗ್ಗೆ ಇವಳ ಹತ್ರ ಕೇಳ್ತಾ ಇರ್ತಾರೆ. ಸೊ ಆ್ಯಶ್ ಮತ್ತು ಸರೀನಾ ಕ್ಲೆಮೆಟ್ ಮಧ್ಯೆ ಒಂದು ಕಾನ್ವರ್ಸೇಷನ್ ಆಗುತ್ತೆ. ಆ್ಯಂಡ್ ನಮ್ಮ ಆ್ಯಶ್ನ ಒಂದು ಡೈಲಾಗ್ ಇರ್ತದೆ, ಸೈನ್ಸ್ ಕಾ ಜವಾಬ್ ನಹೀ. ಕ್ಲಿಮೆಟ್ ಕೂಡ ಸೈನ್ಸ್ ಅಂತ ಹೇಳ್ತಿರ್ತಾನೆ ಸರೀನಾಗೆ. ಸೊ ಅವರೊಂದು ಕಡೆ ಹೋಗ್ತಾರೆ. ಅದು ಹಿಮಪಾತದಲ್ಲಿ ಒಂದು ನಮಗೆ ಪೊಕಿಮಾನ್ ನೋಡಲಿಕ್ಕೆ ಸಿಗುತ್ತೆ. ಅದು ತುಂಬ ಜಾಸ್ತಿ ಕ್ಯೂಟ್ ಇರುತ್ತೆ. ಆ್ಯಂಡ್ ಎಲ್ಲರನ್ನೂ ಅದು ತುಂಬ ಜಾಸ್ತಿ ಮುದ್ದು ಮಾಡ್ತಿದ್ದೆ. ನನಗೆ ಪರ್ಸ್ನಲಿ ಪೊಕಿಮಾನ್ ತುಂಬ ಜಾಸ್ತಿ ಕ್ಯೂಟ್ ಅನ್ನಿಸ್ತು, ಯಾಕಂದರೆ ಅದು ಮಾಡೋ ಕೆಲಸಗಳೇ ಕ್ಯೂಟ್ ಇದೆ. ಆ್ಯಂಡ್ ಅಲ್ಲಿಗೆ ಬರ್ತಾರೆ ರಾಕೆಟ್ ಟೀಮ್ ಅವರು. ರಾಕೆಟ್ ಟೀಮ್ ಅವರು ಈ ಒಂದು ಕ್ಯೂಟ್ ಪೋಕಿಮಾನ್ ಏನಿದೆ ಅದನ್ನು ಕಿಡ್ನ್ಯಾಪ್ ಮಾಡ್ತಾರೆ. ಕಿಡ್ನ್ಯಾಪ್ ಮಾಡಿದ ಮೇಲೆ ನಾವು ನೋಡೋದು ಅದನ್ನು ಬಂದಿ ಮಾಡಿ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇರ್ತಾರೆ. ಈ ರಾಕೆಟ್ ಟೀಮ್ ಅವ್ರಿಗೆ ಬೇರೆ ಕೆಲಸನೇ ಇರೋದಿಲ್ಲ, ಪೋಕಿಮಾನ್ಗಳನ್ನು ಕಿಡ್ನ್ಯಾಪ್ ಮಾಡೋದು ಆಮೇಲೆ ಒದೆ ತಿನ್ನೋದು, ಅದೇ ಕೆಲಸ ಇರೋದು. ಆ್ಯಂಡ್ ಅದರಲ್ಲೂ ಮಿಯೋ ಎಷ್ಟು ಚಾಲಾಕ್ ಪೋಕಿಮಾನ್ ಅಂದರೆ ಎಂತ ಹೇಳೋದು ಗೈಸ್. ಇವ್ರ ಜೊತೆ ಇವ್ರಿಗೆ ಸಾಥ್ ಕೊಡ್ತದೆ ಈ ಮಿಯೋ. ಎನಿವೇಸ್, ಈಗ ಪಾಯಿಂಟ್ ಬರೋಣ. ಈ ಕಡೆ ನಾವು ನೋಡ್ತೀವಿ ಆ್ಯಶ್ನವ್ರು ಬಂದು ಹೇಗೋ ಬಚಾವ್ ಮಾಡ್ತಾರೆ. ಯಾಕಂದರೆ ಈ ಒಂದು ಪೊಕಿಮಾನ್ ಇದೆ ನೋಡಿ, ಅದು ಮಿನಿ ದೂರ ಆದರೆ ಅದಕ್ಕೆ ತುಂಬಾ ಜಾಸ್ತಿ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಸೊ ಫೈನಲಿ ಪೊಕಿಮಾನನ್ನು ಬಚಾವ್ ಮಾಡ್ತಾರೆ ಆ್ಯಶ್ ಅವರು. ಸೊ ನಾವು ನೋಡ್ತೀವಿ ಈಗ ನೆಕ್ಸ್ಟ್ ಬ್ಯಾಟಲನ್ನು, ಈ ಒಂದು ಬ್ಯಾಟಲನ್ನು ಆಡಲಿಕ್ಕೋಸ್ಕರ ಈ ಒಂದು ರಾಕ್ ಇದೇನಿದೆ ಅದನ್ನು ಏರಬೇಕಾಗುತ್ತೆ. ಆ್ಯಂಡ್ ಏರಿ ಆದಮೇಲೆ ಬ್ಯಾಟ್ಲ್ ಶುರು ಆಗುತ್ತೆ. ಈ ಬ್ಯಾಟಲ್ ತುಂಬಾ ಜಾಸ್ತಿ ಕ್ರೇಜಿ ಇರುತ್ತೆ. ಸೊ ಆ್ಯಕ್ಚುಲಿ ರಾಕ್ ಮ್ಯಾನ್ ಅಂತಲೇ ಹೇಳ್ಬೋದು ಈ ಮನುಷ್ಯ. ಈ ಮನುಷ್ಯನ ಪೊಕಿಮಾನ್ ಕೂಡ ತುಂಬ ಜಾಸ್ತಿ ಸ್ಟ್ರಾಂಗ್ ಇರುತ್ತೆ. ಬಟ್ ನಮ್ಮ ಆ್ಯಶ್ ಏನು ಕಡಿಮೆನಾ? ಆ್ಯಶ್ನ ಪೋಕಿಮಾನ್ ಇರ್ತದೆ ನೋಡಿ, ಸ್ಪೆಷ್ಲಿಂಗ್ ಮತ್ತು ಪಿಕಾಚು ಮತ್ತು ಫ್ರಾಕಿ, ಇವ್ರು 3 ಜನ ಕೂಡ ಹೆಲ್ಪ್ ಮಾಡ್ತಾರೆ ಈ ಒಂದು ಬ್ಯಾಟಲನ್ನು ವಿನ್ ಆಗಲಿಕ್ಕೆ. ಸೊ ಆ್ಯಕ್ಚುಲಿ 3 ಫೈಟೇನೋ ನಡೀತದೆ, ಅದರಲ್ಲಿ 2 ಫೈಟ್ ವಿನ್ ಆಗಬೇಕು, ಆವಾಗ ಮಾತ್ರ ವಿನ್ ಆಗೋದು. ಆ್ಯಂಡ್ ನಮ್ಮ ಹೀರೋ ವಿನ್ ಆಗಿರ್ತಾನೆ. ಸೊ ಹಾಗಾಗಿ ಅವನಿಗೆ ಬ್ಯಾಚ್ ಸಿಕ್ಕಿರುತ್ತೆ. ಸೊ ಫೈನಲಿ ಆ ಬ್ಯಾಚನ್ನು ಅವನು ಒಂದು ಬಾಕ್ಸಲ್ಲಿ ಇಡ್ತಾನೆ. ಆ್ಯಕ್ಚುಲಿ 8 ಬ್ಯಾಚ್ ಆಗಬೇಕು, 8 ಬ್ಯಾಟಲೆಲ್ಲ ಅವ್ನು ವಿನ್ ಆಗಬೇಕು. ಫಸ್ಟ್ ಬ್ಯಾಟಲ್ ವಿನ್ ಆಗಿರ್ತಾ, ಈಗ ಸೆಕೆಂಡ್ ಬ್ಯಾಟಲು ವಿನ್ ಆದ. ಅಲ್ಲಿಂದ ಅವರು ಒಂದು ಏರಿಯಾಗೆ ಹೋಗ್ತಾರೆ. ಆ್ಯಂಡ್ ಆ ಏರಿಯಾ ತುಂಬಾ ಜಾಸ್ತಿ ಚೆಂದ ಇರ್ತದೆ. ಆ್ಯಂಡ್ ಅಲ್ಲಿ ಒಂದು ಕ್ಯೂಟ್ ಪೋಕಿಮಾನನ್ನು ಕೂಡ ನಾವು ನೋಡ್ಬೋದು. ಆ್ಯಂಡ್ ಈ ಎಪಿಸೋಡ್ ತುಂಬಾ ಜಾಸ್ತಿ ಕ್ರೇಜಿ ಇದೆ. ಫೈನಲಿ ಬಂತು ನೋಡಿ ನನ್ನ ಒಂದು ಥಂಬ್ನೇಲ್ನ ಎಪಿಸೋಡ್. ಸೊ ನಾವು ನೋಡ್ತೀವಿ ನಮ್ಮ ಸರೀನಾನ ಆ್ಯಕ್ಚುಲಿ ಒಂದು ಪೋಕಿ ಕಪ್ ಏನೋ ಮಾಡೋ ಒಂದು ಕಾಂಪಿಟೇಷನ್ ಇರುತ್ತೆ. ಆ್ಯಂಡ್ ಆ ಕಾಂಪಿಟೇಷನಲ್ಲಿ ಅವಳು ಕೂಡ ಪಾರ್ಟಿಸಿಪೇಟ್ ಮಾಡ್ತಿರ್ತಾಳೆ. ಆ್ಯಂಡ್ ಇನ್ನೊಂದು ಬ್ಲೂ ಹೇರ್ ಅವಳು ಕೂಡ ಇರ್ತಾಳೆ. ಸೊ ಇಲ್ಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿರ್ತಾರೆ. ಆ್ಯಂಡ್ ಇಲ್ಲಿ ನಮ್ಮ ಬಾನಿದೊಂದು ಡೈಲಾಗ್ ಇದೆ, ನೀವು ನನ್ನ ಅಣ್ಣನ ನೋಡ್ಕೋತೀರಾ? ಕ್ಲೈಮೇಟಿಗಂತೂ ತುಂಬಾ ಜಾಸ್ತಿ ನಾಚಿಕೆ ಆಗ್ತದೆ. ಆ್ಯಂಡ್ ಅಲ್ಲಿಂದ ಸೀದಾ ತನ್ನ ತಂಗಿಯನ್ನು ಕರ್ಕೊಂಡು ಹೋಗ್ಬಿಡ್ತಾನೆ. ಆ್ಯಕ್ಚುಲಿ ಗೈಸ್, ಎಲ್ಲ ಎಪಿಸೋಡಲ್ಲಿ ಇದೊಂದೇ ಕೆಲಸ ಇರೋದು ನಮ್ಮ ಬಾನಿದು. ಆ್ಯಂಡ್ ಅದು ತುಂಬ ಜಾಸ್ತಿ ಫನ್ನಿ ಅನ್ನಿಸ್ತದೆ. ನಮ್ಮ ಸರೀನಾಗೆ ತುಂಬ ಜಾಸ್ತಿಯೇ ಜಲಸಿ ಆಗ್ತಿರ್ತದೆ. ಯಾಕಂದರೆ ಆ್ಯಶ್ ಜೊತೆ ಆ ಬ್ಲೂ ಹೇರ್ ಅವಳು ತುಂಬ ಜಾಸ್ತಿ ಮಾತಾಡ್ತಾ ಇರ್ತಾಳೆ. ಅದು ಸರೀನಾಗೆ ಆಗ್ತಾ ಇರಲ್ಲ, ಹೊಟ್ಟೆ ಕಿಚ್ಚಾಗ್ತಿರ್ತದೆ. ಇನ್ನೊಂದು ಕಡೆ ನಾವು ರಾಕೆಟ್ ಟೀಮನ್ನು ನೋಡ್ತೀವಿ. ರಾಕೆಟ್ ಟೀಮ್ ಅವ್ರು ಹೀಗೇ ಮಾತಾಡ್ತಿರ್ತಾರೆ. ಆ್ಯಂಡ್ ಅವ್ರು ಕೂಡ ಆ ಕಾಂಪಿಟೇಷನಲ್ಲಿ ಸೋತೋಗಿರ್ತಾರೆ. ಸೊ ಸರೀನಾ, ಬ್ಲೂ ಹೇರ್ ಅವಳು ಮತ್ತು ಇನ್ನೊಂದು ಟೀಮ್ ಇರ್ತದೆ, 3 ಜನ ಫೈನಲ್ಗೆ ಹೋಗಿರ್ತಾರೆ ಪೋಕಿ ಕಪ್ ಮಾಡೋದ್ರಲ್ಲಿ. ಸೊ ಎಲ್ಲರೂ ಕೂಡ ಮಾತಾಡ್ತಿರುವಾಗ ಅಲ್ಲಿ ನಾವು ನೋಡ್ತೀವಿ ಲಾಸ್ಟ್ ವಿನ್ ಆಗೋದು ಮಾತ್ರ ಇನ್ನೊಂದು ಟೀಮ್. ಅಂದರೆ ಸರೀನಾ ಸಹ ವಿನ್ ಆಗೋದಿಲ್ಲ,
ಆ ಬ್ಲೂ ಹೇರ್ ಅವಳು ವಿನ್ ಆಗಲ್ಲ, ಇನ್ನೊಂದು ಟೀಮೇ ವಿನ್ ಆಗುತ್ತೆ. ಈ ಸೀನ್ ತುಂಬ ಜಾಸ್ತಿ ಕ್ರೇಜಿ ಇತ್ತು ಆ್ಯಂಡ್ ಎಕ್ಸ್ಪ್ರೆಷನ್ ಕೂಡ ಕ್ರೇಜಿ ಇತ್ತು. ಸೊ ಇಲ್ಲಿ ಬ್ಲೂ ಹೇರ್ ಅವಳು ಮಾತಾಡಲಿಕ್ಕೆ ಶುರು ಮಾಡ್ತಾಳೆ ಆ್ಯಂಡ್ ಅವರ ಮಧ್ಯೆ ಫ್ರೆಂಡ್ಶಿಪ್ ಆಗಿಬಿಡ್ತದೆ. ಆ್ಯಂಡ್ ಬ್ಲೂ ಹೇರ್ ಅವಳು ಹೇಳ್ತಾಳೆ, ನನಗೆ ಗೊತ್ತು ನೀನು ಆ್ಯಶನ್ನು ಇಷ್ಟಪಡ್ತಿದ್ದೀಯ ಅಂತ, ಮೊದಲು ನೀನು ಅವಳಿಗೆ ಹೇಳಿಬಿಡು, ಇಲ್ಲಾಂದರೆ ನಾನು ಹೇಳಿಬಿಡ್ತೀನಿ, ಆಮೇಲೆ ನೀನು ಪಶ್ಚಾತ್ತಾಪ ಪಡ್ಕೋಬೇಡ ಹಂಗೆ ಹಿಂಗೆ ಅಂತ. ಸೊ ನಮ್ಮ ಸರೀನಾಗೆ ನಾಚಿಕೆ ಕೂಡ ಆಗುತ್ತೆ ಆ್ಯಂಡ್ ಸಿಟ್ಟು ಕೂಡ ಬರ್ತದೆ. ಸೊ ಅಲ್ಲಿಂದ ಸೀದಾ ಅವಳು ಓಡಿ ಹೋಗ್ತಾಳೆ, ಯಾಕಂದರೆ ಅಲ್ಲಿ ಆ್ಯಶ್ ಕರೀತಾ ಇರ್ತಾನೆ. ಆ್ಯಂಡ್ ಇಲ್ಲಿಗೆ ಈ ಒಂದು ಎಪಿಸೋಡ್ ಮುಗೀತದೆ. ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ನೋಡ್ತೀವಿ ಒಂದು ತಾತನ. ಆ್ಯಕ್ಚುಲಿ ಒಂದು ಪೋಕಿಮನ್ ಇರ್ತದೆ, ಅದರ ಒಂದು ಪಾರ್ಟ್ ಏನಿದೆ ಅದು ಕಳ್ಕೊಂಡಿರ್ತದೆ. ಸೊ ಅದನ್ನು ಹುಡುಕ್ಲಿಕ್ಕೋಸ್ಕರ ಆ್ಯಶ್ ಹತ್ರ ಸಹಾಯ ಕೇಳ್ತಾರೆ ಈ ತಾತ. ಸೊ ಆ್ಯಶ್ ಅವ್ರು ಸಹಾಯ ಮಾಡಬೇಕಂತ ಒಪ್ಕೋತಾರೆ. ಸೊ ಇಲ್ಲಿ ರಾಕೆಟ್ ಟೀಮನ್ನು ಪುನಃ ನೋಡ್ತೀವಿ, ಅವರು ಓವರ್ ಆ್ಯಕ್ಟಿಂಗ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಆ ಪಾರ್ಟ್ ಸಿಕ್ಕಿದ ಮೇಲೆ ಆ ಒಂದು ಪೋಕಿಮಾನಿಂದ ಇವರೆಲ್ಲ ನಶೆ ಬಿದ್ದುಬಿಡ್ತಾರೆ. ಆ್ಯಂಡ್ ಎಲ್ಲರೂ ಕೂಡ ಒಂದು ತುಂಬ ಖುಷಿಯಲ್ಲಿದ್ದಂಗೆ ಆ್ಯಕ್ಟಿಂಗ್ ಮಾಡಲಿಕ್ಕೆ, ಅಂದರೆ ಅವ್ರದ್ದು ಒಂದು ಸ್ವಲ್ಪ ಪೋಕಿಮಾನ ಪವರನ್ನು ತೋರಿಸ್ತಾರೆ. ಈ ಸೀನ್ ತುಂಬ ಜಾಸ್ತಿ ಕ್ಯೂಟ್ ಇತ್ತು. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಫೈನಲಿ ಆ ಒಂದು ಪೋಕಿಮಾನ್ ಸರಿಯಾಗಿರುತ್ತೆ ಆ್ಯಂಡ್ ಅದು ಹೋಗ್ತದೆ ತನ್ನ ಮಾಸ್ಟರ್ ಬಳಿ. ಸೊ ಈ ಒಂದು ಅಜ್ಜಿ ಬಳಿ ಹೋಗ್ತಾರೆ ಆ್ಯಂಡ್ ಅಜ್ಜಿಗೂ ಕೂಡ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ನೋಡ್ತೀವಿ ಮೆಗಾ ಎವಲ್ಯೂಷನ್ ಬಗ್ಗೆ. ಆ್ಯಕ್ಚುಲಿ ನಾನು ಈ ಒಂದು ವಿಡಿಯೋದಲ್ಲಿ ಹೇಳಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತೀನಿ. ಮೆಗಾ ಎವಲ್ಯೂಷನ್ ಬಂದುಬಿಟ್ಟು ಒಂದು ಇನ್ನೊಂದು ರೀತಿ ವಿಕಸಿತ ಅಂತ ಹೇಳ್ಬೋದು. ತುಂಬ ಜಾಸ್ತಿ ಪವರ್ ಸಿಗ್ತದೆ ಅವರವರ ಒಂದು ಪೋಕಿಮೋನ್ಗೆ. ಸೊ ಅದು ನಮ್ಮ ಆ್ಯಶ್ಗೂ ಇರ್ತದ, ನಿಮಗೆ ಗೊತ್ತಾಗುತ್ತೆ ಮುಂದೆ. ಸೊ ನಾವು ನೋಡ್ತೀವಿ ಇಲ್ಲಿ ಒಂದು ಕೇಕ್ ಇರ್ತದೆ, ಅದನ್ನು ಕಟ್ ಮಾಡೋ ಕೆಲಸ ಮಾಡ್ತಾನೆ ನಮ್ಮ ಕ್ಲಿಮೆಟ್ ಅವನ ಒಂದು ಸೈನ್ಸ್ನ ಮೂಲಕ. ಸೊ ಅಲ್ಲಿಗೊಬ್ಬ ವ್ಯಕ್ತಿ ಬಂದಾಗ ಅವ್ರಿಗೂ ಕೂಡ ಒಂದು ಪೀಸ್ ಕೇಕ್ ಕೊಡ್ತಾರೆ ಇವರೆಲ್ಲ. ಸೊ ಆ್ಯಕ್ಚುಲಿ ಆಗಿರ್ತಾರೆ ಅವರು ಒಂದು ಫೇಮಸ್ ವ್ಯಕ್ತಿ. ಸ್ವಲ್ಪ ಹೊತ್ತಾದ್ಮೇಲೆ ಆ್ಯಶ್ ಜೊತೆ ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಆ್ಯಂಡ್ ಆ ಪೋಕಿಮಾನನ್ನು ರಾಕೆಟ್ ಟೀಮ್ ಅವರು ಪುನಃ ಕಿಡ್ನ್ಯಾಪ್ ಮಾಡಿಬಿಡ್ತಾರೆ. ಈ ಒಂದು ಟೀಮಿಗೆ ಬೇರೆ ಕೆಲಸ ಇಲ್ಲ ಬಿಡಿ. ಆ್ಯಕ್ಚುಲಿ ಪೋಕಿಮಾನ್ ಎಕ್ಸ್‌ವೈಯಲ್ಲಿ ಐ ಥಿಂಕ್ ಇವರು 100 ಸರಿ ಕಿಡ್ನ್ಯಾಪ್ ಮಾಡಿರ್ಬೋದು ಪೋಕಿಮಾನ್ಸ್ಗಳನ್ನು. ಎಲ್ಲ ಟೈಮಲ್ಲೂ ಸೋತಿದ್ದಾರೆ. ಓಕೆ, ಈಗ ನಾವು ನೋಡ್ತೀವಿ ಮೆಗಾ ಎವಲ್ಯೂಷನನ್ನು. ಮೆಗಾ ಎವಲ್ಯೂಷನ್ನ ಒಂದು ಸ್ಪೆಷಲ್ 4 ಎಪಿಸೋಡ್ ಮಾಡಿದ್ದಾರೆ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ. ಎನಿವೇಸ್ ಇಲ್ಲಿಗೆ 27 ಎಪಿಸೋಡ್ ಮುಗಿದಿದೆ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಐ ಥಿಂಕ್ 40 ಎಪಿಸೋಡ್ವರೆಗೆ ಕವರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ.